ನಾಲ್ಕು ಏನಾಯ್ತು ಈಗ? ನಾಲ್ಕು ಚತುರ್ಧ ಸರ್ವಭೋಕ್ತಾರ ಪರಮಾತ್ಮ ಏನಿದ್ದ ನಾಲ್ಕು ರೂಪಗಳಲ್ಲಿದ್ದಾನೆ, ನಾಲ್ಕು ಅವಸ್ಥೆಗಳನ್ನು ಕೊಡ್ತಾನೆ ಅಂತ ಹೇಳಿದರು. ಆಗ ಹೇಳ್ತಾರೆ ಸಪ್ತಾಂಗ ವಿಶ್ವ ತೈಜಸ ಲಕ್ಷಣ ಹೇಳಿದರು. 19 ಮುಖಗಳು, ಮಧ್ಯದ್ದು ಗಜಾಕಾರ, ಉಳಿದೆಲ್ಲ ಮನುಷ್ಯಾಕಾರದಲ್ಲಿರ್ತವೆ. ಅದು ಗಣೇಶ ಆಗಿ ಮಾಡಿದ್ದಕ್ಕೇನೆ ಗಜಮುಖ ಬಂತು. ರುದ್ರದೇವರಿಗೆ ತ್ರಿನೇತ್ರ ಉಪಾಸನೆ ಮಾಡಿದ್ದಕ್ಕೆ ಅವರಿಗೆ 3 ಕಣ್ಣು ಬಂತು, ಎಲ್ಲ ತಿಳಿಸಿದೆ. ಅದಾದ ಮೇಲೆ ಜಾಗ್ರತ್ ದರ್ಶನ ಸಂಸ್ಕಾರ ರೂಪತ್ವ ಸ್ವಪ್ನಗಂತು ಯತ್ ಪ್ರವಿವ್ಯಕ್ತಂತೃತ ಜ್ಞಾನ ಕಾರಣೋ ಅಂತರ್ಜ್ಞ ಉಚ್ಯತೆ. ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂದರೆ ಸ್ವಪ್ನ ಇದೆ. ನೆಕ್ಸ್ಟ್ ಈಗ ಸ್ವಪ್ನದಲ್ಲಿ ಏನು ಬರುತ್ತೆ? ತೇಜಸ್ಸನ್ನು ಹಾಗೆ ಇರೋದು, ಆದರೆ ಅಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ಇವೆಲ್ಲ ಹೊರಗಿನ ಭಾಗ ಎಲ್ಲ ಸುಪ್ತ ಡೀಲಿಂಗ್ ಆಗಿಬಿಟ್ಟಿರ್ತಾನೆ. ಕಾಣೋದು ಯಾವುದು? ಸ್ವಪ್ನ. ಸ್ವಪ್ನಕ್ಕೆ ಬೇಸಿಸ್ ಯಾವುದು ಅಂದರೆ ವಾಸನ. ವಾಸನ ಅಂದರೂ ಒಂದೇ, ಸಂಸ್ಕಾರ ಅಂದರೂ ಒಂದೇ. ಜಾಗ್ರತ್ ದರ್ಶನ ಸಂಸ್ಕಾರ ರೂಪತ್ವಾತ್. ಹಾಗೆ ಎಚ್ಚೆತ್ತಿದ್ದಾಗ ಕಂಡ ವಸ್ತುವೇ ಕನಸಿನಲ್ಲಿ ಏನಾಗುತ್ತದೋ ಅದರ ವಾಸನೆಯಿಂದಾಗಿ ಅದು ಸೃಷ್ಟಿಯಾಗುತ್ತೆ. ಇವನು ಮಾಡ್ಕೊಳ್ಳೋಕೆ ಬರೋದಿಲ್ಲ, ದೇವ್ರು ಮಾಡ್ತಾನೆ. ಅದೆಲ್ಲ ಬಂದಿದೆ ಆಗಲೇ. ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಸುಷುಪ್ತಿ ಅಂದರೆ ಏನೂ ಇಲ್ಲ, ಬರೀ ಸುಖಾನುಭವ ಅಷ್ಟೇ. ಪ್ರಾಜ್ಞಾಂ ಯದಾಲಿಂಗತಿ. ಜಾಗೃತ ಅವಸ್ಥೆಯಲ್ಲಿ ಎಲ್ಲ ಕಾಂಟ್ಯಾಕ್ಟು ಇದೆ, ವಸ್ತುಗಳು ಇದೆ, ಇದು ಇದೆ. ಅದರಲ್ಲಿ ವಾಸನ ಮಾತ್ರ ಇದೆ, ವಾಸನ ವಸ್ತುಗಳಿದೆ, ಈ ವಸ್ತುಗಳಿಲ್ಲ. ಸ್ವಪ್ನ ಸುಷುಪ್ತ ವ್ಯವಸ್ಥೆಯಲ್ಲಿ ಟೋಟಲಿ ಡೀಲಿಂಗ್ ಆಗಿಬಿಟ್ಟಿದ್ದಾರೆ. ಅಲ್ಲಿರೋ ಪ್ರಾಜ್ಞಾನಾಮಕ ಭಗವಂತ ನಿಯಮನ ಮಾಡ್ತಾನೆ. ಸುಷುಪ್ತಾನ ಏಕೀಭೂತ ಪ್ರಜ್ಞಾನಘನ ಏವ ಆನಂದಮಯೋ ಈ ಆನಂದಭುಕ್ ಚೇತೋಮುಖ ಪ್ರಾಜ್ಞ ತೃತೀಯ ಪಾದ. ಮೂರನೇ ರೂಪ ಅಂತ, ಪಾದ ಶಬ್ದಕ್ಕೆ ಇಲ್ಲಿ ರೂಪ ಅಂತ ಅರ್ಥ. ಸುಷುಪ್ತಂತು ತಮೋ ಜ್ಞೇಯಂ ಹರಿಂ ಪ್ರಾಪ್ಯ ತದಾವೃತಃ. ಆಗ ದೇವ್ರ ಬಗ್ಗೆ ಪೂರ್ತಿ ದೇವ್ರ ಹತ್ರ ಇರ್ತಾನೆ, ಬೇರೆ ಅಪೇಕ್ಷೆ ಇರೋದಿಲ್ಲ, ಸುಖವಾಗಿರ್ತಾನೆ. ನ ಕಾಮ ಎನ್ನೈವ ಪಶ್ಯೇತ್ ಜೀವ ಸ್ವಾತ್ವತಮೋ ವಿನಾ. ತಮೋ ವಿನಾ ಕಾಲಂಚ ತಸ್ಯ ಸ್ಥಾನಸ್ಯ ಪತಿ ಪ್ರಾಜ್ಞೋ ಹರಿ ಸ್ವಯಂ ಚಿತ್ತಸ್ಥೋ ದರ್ಶಯೇದ್ಯಸ್ಮಾತ್ ತೈಜಸಃ ಸ್ವಪ್ನಕೃದ್ಧರಿ ನ ಬಾಹ್ಯಂ ಜ್ಞಾಪಯೇದ್ಯಸ್ಮಾತ್ ಪ್ರಾಜ್ಞಸ್ತೇನ ಜನಾರ್ದನಃ ಏಕೀಭಾವಂ ವ್ರಜೇತಾಂಚ ತೈಜಸಃ ಏಕೀಭೂತಸ್ತೃತ ಪ್ರಾಜ್ಞೋ ಘನೋ ಜೀವಸ್ತತೋ ಪರ ಜೀವಸ್ತಮೋ ವೃತಃ ತನ್ಮಾತ್ರಸ್ಯ ಸಕಾಲಸ್ಯ ಘನಪ್ರಜ್ಞಃ ಪ್ರದರ್ಶನಾತ್. ಆಗ ಪ್ರಾಜ್ಞರೂಪ, ವಿಶ್ವರೂಪ, ತೈಜಸ ರೂಪ, ಪ್ರಾಜ್ಞರೂಪ ಮೂರು ಒಂದಾಗಿಬಿಡುತ್ತೆ. ಅದೇನದು? ಸುಷುಪ್. ಪ್ರಧಾನವಾಗಿ ಪರ್ವತ ರೂಪರೂ ಭೇದ ಇಲ್ಲ. ಪ್ರಾಜ್ಞರೂಪ ಎರಡು ರೂಪ ಸೇರ್ಕೊಂಡ್ಬಿಡತ್ತೆ. ಆಮೇಲೆ ಬರ್ಬೇಕಾದ್ರೆ ಹೊರಗೆ ಬರುತ್ತೆ. ವಿಶ್ವರೂಪ ಪರಮಾತ್ಮ ಇಟ್ಟಾಗ ಎಚ್ಚರ ಬಂದ್ಬಿಡತ್ತೆ. ಎಚ್ಚರ ಆಗಬೇಕಾದ್ರೆ ವಿಶ್ವರೂಪದ ಧ್ಯಾನ ಮಾಡಬೇಕು. ಅದು ಬೇರೆ ಬಂದಾಗ ಸ್ವಪ್ನಾವಸ್ಥೆ ಬರಬೇಕಾದ್ರೆ ತೈಜಸ ರೂಪ. ಒಳ್ಳೆ ಸ್ವಪ್ನ ದುಸ್ವಪ್ನ ಬೀಳಬಾರ್ದು ಅಂತಿದ್ರೆ ತೈಜಸ. ಒಳ್ಳೆ ಸುಖನಿದ್ರೆಗೆ ಏನು ಬೇಕು? ಪ್ರಾಜ್ಞೆ. ಇದೆಲ್ಲ ಹೇಳಿಬಿಟ್ಟು ಮುಂದೆ ಅನೇಕ ವಿಷಯ ಬರುತ್ತೆ. ಅದರಲ್ಲಿ ಆನಂದಮಯ ಪೂರ್ಣಾನಂದ. ಆನಂದಮಯ ಶಬ್ದಕ್ಕೆ ಸಾಮಾನ್ಯವಾಗಿ ಆನಂದಮಯ, ಅಡುಗೆ ಎಲ್ಲ ಸ್ವೀಟ್ಮಯ ಅಂದ್ಬಿಟ್ರು. ಅಲ್ಲ, ಉಪ್ಪುಮಯ ಸ್ವೀಟ್ಮಯ ಅಂತಾರೆ. ಅರ್ಥ ಏನದಕ್ಕೆ? ಹೆಚ್ಚಿದೆ ಅಂತ ಅರ್ಥ. ಆದರೆ ಇಲ್ಲಿ ಆನಂದಮಯ ಶಬ್ದಕ್ಕೆ ಏನಂತ ಅರ್ಥ ಆಗುತ್ತೆ ಆ ರೀತಿ ಮಾಡಿದರೆ? ದೇವರಲ್ಲಿ ಆನಂದ ಜಾಸ್ತಿ ಇದೆ, ಸ್ವಲ್ಪ ದುಃಖನೂ ಇದೆ ಅಂತ. ಹಾಗಲ್ಲ, ಪೂರ್ಣಾನಂದ ಅಂತ ಅರ್ಥ ಮಾಡಬೇಕು. ಗರುಡ ಭಾಷೆಯಲ್ಲಿ ಪೂರ್ಣಾನಂದ ಅಂತರ ಖವತ್ ಅಂತ ಹೇಳ್ತಾರೆ. ಇಲ್ಲಿ ಮಯ ಶಬ್ದಕ್ಕೆ ತಾದಾತ್ಮ್ಯ ಹೇಳಬೇಕು ಹೊರತು ಏನು ಹೇಳಬಾರ್ದು. ಪ್ರಾಚುರ್ಯ ಅರ್ಥ ಆಗಲಿಕ್ಕೆ ಟೋಟಲಿ ದೇವರ ಆನಂದಮಯ ಪೂರ್ಣಾನಂದನಾಗಿದ್ದಾನೆ ಅಂತಲೇ ಹೇಳಬೇಕೆ ಹೊರತು ಇಲ್ಲದವ್ರು ಏನಾಗುತ್ತೆ? ತಪ್ಪಾಗಿಬಿಡುತ್ತೆ. ಚೇತೋಮುಖ ಜ್ಞಾನಸ್ವರೂಪ ಮುಖ. ಚೇತೋಮುಖ ಅಂದರೆ ಜ್ಞಾನಮುಖ, ಆನಂದ ಅನುಭವ ಜ್ಞಾನಮುಖ. ನಮಗೆ ಆನಂದ ಕಾಣೋದಿಲ್ಲ, ಅವರವರಿಗೆ ಗೊತ್ತಾಗೋದು. ಜ್ಞಾನ ಸ್ವಲ್ಪ ಕಾಣುತ್ತೆ, ಡಿಗ್ರಿ ಹಾಕ್ಕೊಂಡ್ರೆ ಮುಂದೆ. ಅದು ಎಚ್ಚರ ಅವಸ್ಥೆಯಲ್ಲಿ ದೇಹಕ್ಕೆ ಕಾಣಿಸುತ್ತೆ ಅಷ್ಟೇ. ಇಲ್ಲಿ ಮಯ ಅಂತ ಹೇಳಿದ್ರೆ ಅಲ್ಲ, ಮಯ ಶಬ್ದಕ್ಕೆ ಆನಂದಮಯ ಅಂತ ಆನಂದಮಯ ಅಭ್ಯಾಸ ಸೂತ್ರನೇ ಇದೆ. ಅದಕ್ಕೆ ಅರ್ಥ ಏನಂತ ಮಾಡಬಾರ್ದು? ಆನಂದ ಹೆಚ್ಚಿರೋಣ ಅಂತ ಅರ್ಥ ಮಾಡಬಾರ್ದು. ಆನಂದ ಹೆಚ್ಚಿರೋಣ ಅಂದರೆ ಸ್ವಲ್ಪ ದುಃಖ ಇರೋಣ ಅಂತ ಆಗಿಬಿಡೋದು. ಆನಂದ ಪೂರ್ಣ ಅಂತ ಅರ್ಥ ಮಾಡಬೇಕು. ಪೂರ್ಣಾನಂದ ಅಂತ ಹೇಳಬೇಕೆ ಹೊರತು ಆನಂದ ಹೆಚ್ಚಿರೋ ಅಂತ ಅರ್ಥ ಮಾಡಬಾರ್ದು. ಮಯ ಶಬ್ದಕ್ಕೆ ಅರ್ಥ ಇದೆ, ಅದು ಹೇಳಿಲ್ಲ. ಎಲ್ಲ ಉಪ್ಪುಮಯ ಅಡಿಗೆ ಅಂತ ಹೇಳಿದರೆ ಉಪ್ಪು ಹೆಚ್ಚಾಗಿದೆ ಅಂತ ಅರ್ಥನೇ ಬರುತ್ತೋ, ಬರೀ ಉಪ್ಪು ಅಂತ ಅರ್ಥ ಅಲ್ಲ. ಆ ಅರ್ಥ ಇಲ್ಲಿ ಮಾಡಿದರೆ ದೇವರಿಗೆ ದೋಷ ಬರುತ್ತೆ. ಚೇತೋ ಮುಖ ಜ್ಞಾನಸ್ವರೂಪ ಮುಖ ಪ್ರಜ್ಞಾ. ಪ್ರಾಚುರ್ಯ ಶಬ್ದಕ್ಕೆ ಅಲ್ಲಿ ಈ ಅರ್ಥ ಅಲ್ಲ. ಅಲ್ಲಿ ಮೊದಲು ಪ್ರಾಚುರ್ಯ ಅಂತ ಮಾಡಿ ಕೊನೆ ತಾದಾತ್ಮ್ಯ ಮಾಡಬೇಕು. ಉದಾಹರಣೆಗೆ ಪ್ರಚುರ ಪ್ರಕಾಶ ಚಂದ್ರ. ರಾತ್ರಿ ಹೊತ್ತಲ್ಲಿ ಚಂದ್ರನ ನೋಡ್ತಾನೆ,
ಚಂದ್ರ ನೋಡ್ಬೇಕಾದ್ರೆ ಸೀದಾ ಕಣ್ಣು ಅಲ್ಲಿಗೆ ಹೋಗುತ್ತೆ. ಯಾಕೆ ಪ್ರಕಾಶ ಏನಾಗಿದೆ ಇಲ್ಲಿ? ಪ್ರಚುರ ಪ್ರಕಾಶ ಯಾತಕ್ಕೆ ಉಪಯೋಗ ಬಂತು ನಮಗೆ? ನಕ್ಷತ್ರಾದಿಗಳಿಂದ ಬೇರೆ ಮಾಡಲಿಕ್ಕೆ. ನಕ್ಷತ್ರಾದಿಗಳಿಂದ ಬೇರೆ ಮಾಡಲಿಕ್ಕೆ ಏನು ಉಪಯೋಗ ಆಯಿತು? ಪ್ರಚುರ ಪ್ರಕಾಶ ಉಪಯೋಗ ಆಯಿತು. ಆದರೆ ಪ್ರಚುರ ಪ್ರಕಾಶ ಒಳಗೆ ಇದೆ ಅರ್ಥದೊಳಗೆ, ಗೊತ್ತಾಯ್ತಾ? ನಮಗೆ ಅರ್ಥ ಆಗಲಿಕ್ಕೆ ಪ್ರಚುರತ್ವ ಸಾಕಾಯಿತು. ಆದರೆ ಪ್ರಚುರತ್ವ ಎಲ್ಲೋ ಇಲ್ಲ, ಎಲ್ಲಿದೆ? ಸ್ವರೂಪದಲ್ಲಿದೆ. ಅದಕ್ಕೇನೆ ದೇವರು ಪ್ರಚುರಾನಂದ ಅಂತ ಹೇಳಿದಾಗ ಸರ್ವೋತ್ತಮ ಅಂತ ನಮಗೆ ಅರ್ಥ ಆಯಿತು. ಬಟ್ ಆನಂದ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಸ್ವರೂಪದಲ್ಲೇ ಇದೆ ಮುಂದಿನ ಅರ್ಥ. ಆ ಸ್ಟೆಪ್ ಮಾಡ್ಕೊಡೋದ್ರೆ ಏನಾಗುತ್ತದೋ ಈ ಅರ್ಥ ಕೊಟ್ಬಿಡುತ್ತೆ, ದುಃಖನೂ ಸ್ವಲ್ಪ ಇರಲಿ ಅಂತ ಆಗ್ಬಿಡುತ್ತೆ. ಆಗಬಾರ್ದು ಹಾಗೆ. ಈಗ 4 ರೂಪದಲ್ಲಿ ಪರಮಾತ್ಮ ಇದ್ದಾರೆ ಅಂತ ಹೇಳ್ತಾರೆ. ಉಳಿದ ನಾಳೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ಯಥವೋಚಮಹಂಸೇನ ಪ್ರೀಯತಾಂ ಕಮಲಾಲಯ.